ಬಾಯಿ ಕೆಟ್ಟಿದೆ ಎಂದಾಗ ಬಿಸಿ ಮುದ್ದೆ ಜೊತೆಗೆ ಈ ಹಸಿ ಮೂಲಂಗಿ ಗೊಜ್ಜನ್ನ ಟ್ರೈ ಮಾಡಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬಾಯಿ ಕೆಟ್ಟಿದೆ, ರುಚಿಕರವಾದಂತಹ ಊಟ ಮಾಡಬೇಕು ಅಂದಾಗ, ಸಿಂಪಲ್ ಆಗಿ ಅಡುಗೆ ಮಾಡಬೇಕು ಅಂದಾಗ ಈ ಮೂಲಂಗಿ ಹಸಿ ಗೊಜ್ಜು ಅಥವಾ ಜಜ್ ಮೂಲಂಗಿ ಗೊಜ್ಜನ್ನ ಟ್ರೈ ಮಾಡಿ. ತುಂಬಾನೇ ಸಿಂಪಲ್ ಆಗಿ ಈ ಗೊಜ್ಜನ್ನ ಮಾಡ್ಕೊಳ್ಬೋದು. ಬಿಸಿ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಹಸಿ ಮೂಲಂಗಿ ಗೊಜ್ಜು ಅಥವಾ ಜಜ್ ಮೂಲಂಗಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಮೀಡಿಯಂ ಗಾತ್ರದ ಮೂಲಂಗಿನ ಈ ರೀತಿ ಸಿಪ್ಪೆನ ಎರೆದು ಈ ಸೈಜಿಗೆ ಕಟ್ ಮಾಡಿ ತಗೊಂಡಿದ್ದೇನೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಮೂಲಂಗಿನ ತೆಗೆದುಕೊಳ್ಬೋದು. ನಾನಿಲ್ಲಿ 2 ಮೀಡಿಯಂ ಗಾತ್ರದ ಮೂಲಂಗಿನ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಈ ಮೂಲಂಗಿನ ಈ ರೀತಿ ಕುಟಾಣಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಜಜ್ಜಿ ತಗೊಳ್ತೇನೆ. ಜಾಸ್ತಿ ನುಣ್ಣಗೆ ಇದನ್ನ ಜಜ್ಜೋ ಅವಶ್ಯಕತೆ ಇಲ್ಲ. ಈ ರೀತಿ ಸ್ವಲ್ಪ ಅರ್ಧಂಬರ್ಧ ಜಜ್ಜಿ ತಗೋಬೇಕಾಗುತ್ತೆ. ಅದೇ ಪ್ಲೇಟಿಗೆ ಸೈಡಲ್ಲಿ ಈ ಜಜ್ಜಿರುವಂತಹ ಮೂಲಂಗಿನ ತೆಗೆದುಕೊಳ್ತೇನೆ. ಮಿಕ್ಕಿರುವಂತಹ ಮೂಲಂಗಿ ಪೀಸನ್ನ ಇದಕ್ಕೆ ಸೇರಿಸಿ ಮತ್ತೆ ಇದನ್ನು ಸಹ ಜಜ್ಜಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಮಿಕ್ಸಿಗಾದ್ರೂ ಹಾಕೊಳ್ಬೋದು, ಈ ರೀತಿ ಕುಟಾಣಿಗೆ ಇಲ್ಲ ಅಂದಲ್ಲಿ. ಮಿಕ್ಸಿಗೆ ಹಾಕಿದ್ರೂ ಈ ರೀತಿ ಸ್ವಲ್ಪ ತರಿಯಾಗೇ ಇರಬೇಕಾಗುತ್ತೆ. ಜಾಸ್ತಿ ನುಣ್ಣಗೆ ಮಾಡ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಈ ಹದಕ್ಕೆ ಕುಟ್ಟಿ ತಗೋಬೇಕಾಗುತ್ತೆ. ನೋಡ್ಬೋದು, 2 ಮೂಲಂಗಿನೂ ಈ ರೀತಿ ಸ್ವಲ್ಪ ಅರ್ಧಂಬರ್ಧ ಜಜ್ಜಿ ತಗೊಂಡಿದ್ದೇನೆ. ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯನ್ನ ಸೇರಿಸ್ಕೊಳ್ತೇನೆ. ಹಾಗೇನೆ ಇದಕ್ಕೆ ಖಾರಕ್ಕೆ ಅಂತ ನಾನಿಲ್ಲಿ ಒಂದು 3ರಿಂದ 4 ಹಸಿಮೆಣಸಿನಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತೇನೆ. ಇದನ್ನ ಅರ್ಧಂಬರ್ಧ ಈ ರೀತಿ ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೀರನ್ನ ಸೇರಿಸ್ತೇನೆ. ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸಿ ಇದನ್ನ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಜೀರಿಗೆನ ಸೇರಿಸಿ ನುಣ್ಣಗೆ ರುಬ್ಬಬಾರದು. ಹಾಗಾಗಿ ಕೊನೆಯದಾಗಿ ಜೀರಿಗೆನ ಸೇರಿಸಿ ಈ ರೀತಿ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಈಗ ಈ ರುಬ್ಬಿರುವಂತಹ ಈ ಪೇಸ್ಟ್ ಅನ್ನು ಸಹ ಒಂದು ಬಟ್ಲಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ನಂತರ ಈ ರೀತಿ ಒಂದು ಅಗಲವಾದಂತಹ ಬಟ್ಲಿಗೆ 1.5 ಕಪ್ ಆಗುವಷ್ಟು ನಾನಿಲ್ಲಿ ಗಟ್ಟಿ ಮೊಸರು, ಮನೆಗೆ ಮಾಡಿರುವಂತಹ ಗಟ್ಟಿ ಮೊಸರನ್ನ ತೆಗೆದುಕೊಳ್ತಾ ಇದ್ದೇನೆ. ಜಾಸ್ತಿ ಹುಳಿ ಇರಬಾರ್ದು ಮೊಸರು, ಸ್ವಲ್ಪ ಸ್ವೀಟ್ ಆಗಿರುವಂತಹ ಫ್ರೆಶ್ ಆಗಿರುವಂತಹ ಮೊಸರನ್ನೇ ತೆಗೆದುಕೋಬೇಕಾಗುತ್ತೆ. ಮೊಸರನ್ನ 1.5 ಬಟ್ಲಾಗುವಷ್ಟು ಸೇರಿಸಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಬೀಟ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ನೋಡಿ, ಗಂಟು ಇಲ್ಲದೆ ಇರೋ ರೀತಿ ಬೀಟ್ ಮಾಡಿದ್ದಾಯ್ತು. ಈಗ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ನಂತರ ಈ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಅಂತ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಸ್ವಲ್ಪ ಈ ಪಾತ್ರೆಗೆ ಎಣ್ಣೆನ ಸೇರಿಸ್ಕೊಳ್ತೇನೆ. ಎಣ್ಣೆ ಲೈಟ್ ಆಗಿ ಬಿಸಿ ಆಗಿದ್ದೇನೆ. ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ. ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸ್ವಲ್ಪ ದಪ್ಪ ಗಾತ್ರದಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತೇನೆ. ಸ್ವಲ್ಪ ಕರಿಬೇವು, ಹಾಗೆ 1ರಿಂದ 2 ಒಣಮೆಣಸಿನಕಾಯಿನ ಈ ರೀತಿ ಮುರಿದು ಸೇರಿಸ್ಕೊಳ್ತೇನೆ. ಇವೆಲ್ಲವನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಜಾಸ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅರ್ಧದಷ್ಟು ಫ್ರೈ ಆದ್ರೆ ಸಾಕು. ನೋಡ್ಬೋದು, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದಾವೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ. ನಂತರ ರುಬ್ಬಿರುವಂತಹ ಕಾಯಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಇಟ್ಟು ಈ ಕಾಯಿ ಮಿಶ್ರಣನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಈ ಕಾಯಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಈ ಹದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೇನೆ. ಉಪ್ಪನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ವಲ್ಪ ಈ ಕಾಯಿ ಮಿಶ್ರಣ ಫ್ರೈ ಆಗಿದ್ದೇನೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ. ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ಪಾತ್ರೆಗೆನೆ ನಾವಿಲ್ಲಿ ಜಜ್ಜಿ ಇಟ್ಟಂತಹ ಮೂಲಂಗಿ ಮಿಶ್ರಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಈ ಮೂಲಂಗಿನ ಸೇರಿಸಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹಸಿ ಮೂಲಂಗಿನೇ ನಾವಿಲ್ಲಿ ಬಳಸ್ಕೋಬೇಕಾಗುತ್ತೆ. ಮೂಲಂಗಿನ ಸೇರಿಸಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೀಟ್ ಮಾಡಿಟ್ಟಂತಹ ಮೊಸರನ್ನ ಸೇರಿಸ್ಕೋಬೇಕಾಗುತ್ತೆ. ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದಲ್ಲಿ ಹಸಿ ಮೂಲಂಗಿ ಗೊಜ್ಜು ಅಥವಾ ಜಜ್ಜು ಮೂಲಂಗಿ ಗೊಜ್ಜು ರೆಡಿ ಆದಂಗೆನೆ. ಈ ಗೊಜ್ಜನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಹಸಿ ಮೂಲಂಗಿ ಗೊಜ್ಜು ಅಥವಾ ಜಜ್ಜು ಮೂಲಂಗಿ ಗೊಜ್ಜು ಮಾಡುವ ವಿಧಾನ. ಈ ಗೊಜ್ಜಂತೂ ಬಿಸಿ ರಾಗಿ ಮುದ್ದೆ ಜೊತೆಗೆ ಅಥವಾ ಅನ್ನದ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.